ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 72. ಜನಕನು ಹೇಳಿದ ನಂತರ ಮಹಾಮುನಿ ವಿಶ್ವಾಮಿತ್ರರು ವಸಿಷ್ಠರ ಸಹಿತ ರಾಜನಿಗೆ ಹೇಳಿದರು, ಇಕ್ಷ್ವಾಕು ಮತ್ತು ವಿದೇಹ ಕುಲಗಳು ಅಚಿಂತ್ಯವೂ ಅಪ್ರಮೇಯವೂ ಅತುಲ್ಯವೂ ಆಗಿದೆ. ಅಂತೆಯೇ ರಾಮ, ಸೀತೆ ಹಾಗೂ ಲಕ್ಷ್ಮಣ ಮತ್ತು ಊರ್ಮಿಳೆಯ ಧರ್ಮ ರೂಪ ಸಂಬಂಧಗಳು ಕೂಡ. ನಾನು ಒಂದು ಮಾತನ್ನು ಹೇಳುವೆ, ಕೇಳೋ. ನಿನ್ನ ತಮ್ಮನಾದ ಈ ಧರ್ಮಜ್ಞ ಕುಶಧ್ವಜನ ಅಪ್ರತಿಮ ರೂಪ ಸೌಂದರ್ಯ ಕನ್ಯೆಯರನ್ನು ದಶರಥನ ಪುತ್ರರಾದ ಭರತ ಹಾಗೂ ಶತ್ರುಘ್ನರಿಗೆ ರೂಪ ಯೌವನ ಶಾಲೆಗಳು ದೇವತೆಗಳಂತೆ ಪರಾಕ್ರಮಿಗಳಾದ ಧೀಮಂತ ರಾಜಕುಮಾರರಿಗೆ ಕೊಡು. ಈ ಸಂಬಂಧದಿಂದ ಇಬ್ಬರ ಕುಲಕ್ಕೂ ಅಭ್ಯುದಯವಾಗುತ್ತದೆ ಎಂದರು. ವಿಶ್ವಾಮಿತ್ರರ ಮಾತು, ವಸಿಷ್ಠರ ಮಾತನ್ನು ತಿಳಿದು ಜನಕನು, ನನ್ನ ಕುಲ ಧನ್ಯವಾಯಿತು. ಕುಶಧ್ವಜನ ಪುತ್ರಿಯರನ್ನು ಭರತ ಶತ್ರುಘ್ನರಿಗೆ ಕೊಡುವೆ. ಮಹಾಮುನಿಗಳೇ, 4 ರಾಜಕುಮಾರರು 4 ರಾಜಪುತ್ರಿಯರನ್ನು ವಿವಾಹಕ್ಕೆ ಪ್ರಶಸ್ತವಾದ ಉತ್ತರ ಪಾಲ್ಗುಣಿಯಂದೇ ನೆರವೇರಲಿ. ಮಹಾಮುನಿಗಳೇ, ಈ ನಿಶ್ಚಯದಿಂದ ನನ್ನ ಪರಮ ಧರ್ಮದ ಕಾರ್ಯವನ್ನು ಮಾಡಿಸಿದಿರಿ. ನಾನು ನಿಮ್ಮ ಶಿಷ್ಯನಾಗಿರುವೆ. ದಶರಥನ ಅಯೋಧ್ಯೆಯಂತೆ ನನ್ನ ಈ ಮಿಥಿಲೆಯ ಮೇಲೆಯೂ ನಿಮ್ಮ ಪ್ರಭುತ್ವವಿದೆ. ಯಥಾ ಯೋಗ್ಯ ಅಪ್ಪಣೆಯನ್ನು ನೀಡಿರಿ ಎಂದನು. ಜನಕನ ಈ ಮಾತನ್ನು ಕೇಳಿದಾಗ ದಶರಥನು ಸಂತೋಷದಿಂದ, ಮಿಥಿಲೆಯ ಸಹೋದರರೇ, ನಿಮ್ಮ ಗುಣಗಳು ಅಸಂಖ್ಯವಾದುದು. ಋಷಿಗಳು ಮತ್ತು ರಾಜಸಮೂಹರನ್ನು ಚೆನ್ನಾಗಿ ಸತ್ಕರಿಸಿರುವಿರಿ. ನಿಮಗೆ ಮಂಗಳವಾಗಲಿ. ನಾನು ನನ್ನ ವಿಶ್ರಾಂತಿ ಸ್ಥಳಕ್ಕೆ ಹೋಗಿ ವಿಧಿವತ್ತಾದ ಕೆಲಸಗಳು ಮತ್ತು ಶ್ರಾದ್ದ ಕರ್ಮಗಳನ್ನು ಮಾಡುವೆ ಎಂದು ರಾಜ ದಶರಥ ಹಾಗೂ ಇಬ್ಬರು ಮುನಿಗಳು ಜನಕರಾಜನ ಅನುಮತಿಯನ್ನು ಪಡೆದು ತಮ್ಮ ನಿವಾಸಕ್ಕೆ ಹೊರಟು ಹೋಗ್ತಾರೆ. ರಾಜ ದಶರಥನು ವಿಧಿವತ್ತಾಗಿ ನಾಂದಿ ಶ್ರಾದ್ದವನ್ನು ಪೂರೈಸಿ ಮರುದಿನ ಬೆಳಿಗ್ಗೆ ಎದ್ದು ಒಬ್ಬೊಬ್ಬ ಪುತ್ರನ ಏಳಿಗೆಗೆಂದು 1,00,000 ಸುವರ್ಣಾಲಂಕೃತ ಗೋವು, ಕರು ಹಾಗೂ ಜೊತೆಗೆ ಕಂಚಿನ ಕ್ಷೀರ ಪಾತ್ರೆಗಳನ್ನು ದಾನವನ್ನು ನೀಡಿದನು ಎಂಬಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸರ್ಗ 72 ಮುಕ್ತಾಯವಾಯಿತು.